ಬಂಧುಗಳೇ, ಇವತ್ತು ಹೊರಟಿರುವುದು ಒಬ್ಬ ಸಾಮಾನ್ಯ ಹುಡುಗಿಯ ಕಥೆಯಲ್ಲ. ಇದು ಒಂದು ಪ್ರಶಾಂತ ಹಳ್ಳಿಯ ನಿದ್ದೆಗೆಡಿಸಿದ, ಇಡೀ ಕೇರಳವನ್ನೇ ನಡುಗಿಸಿದ ಒಂದು ನಿಗೂಢ ಪ್ರಕರಣದ ಸವಿಸ್ತಾರ ವರದಿ. ಬಾಂಧವರೇ, ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಅಬುರಾಜಿ ಸವನೂರು. ಹೌದು, ಮಲಪ್ಪುರಂ ಜಿಲ್ಲೆಯ ಕರ್ವಾರುಕುಂಡಿ ಎಂಬ ಪುಟ್ಟ ಹಳ್ಳಿ. ಆ ದಿನದ ಬೆಳಿಗ್ಗೆ ಎಲ್ಲವೂ ಮಾಮೂಲಿಯಾಗಿತ್ತು. ಹಕ್ಕಿಗಳ ಚಿಲಿಪಿಲಿ, ಹಳ್ಳಿಯ ಜನರ ದಿನನಿತ್ಯದ ಚಟುವಟಿಕೆಗಳು ಎಂದಿನಂತೆ. 9ನೇ ತರಗತಿಯ ಆ ಮುಗ್ಧ ಬಾಲಕಿ ಮುಗುಳ್ನಗುತ್ತಾ ತನ್ನ ಬೆನ್ನು ಹೊರೆಯನ್ನೇರಿಸಿಕೊಂಡು ಶಾಲೆಗೆ ಹೊರಟಳು. ತಾಯಿಗೆ ಟಾಟಾ ಹೇಳಿ ಹೋದ ಆಕೆ ಅಂದು ಎಷ್ಟು ಲವಲವಿಕೆಯಿಂದ ಇದ್ದಾಳೆಂದರೆ ಅಕ್ಷರಶಃ ಆ ದಿನವೇ ಆಕೆಯ ಪಾಲಿಗೆ ಕೊನೆಯ ದರ್ಶನವಾಗುತ್ತದೆ ಎಂದು ಆ ಸೃಷ್ಟಿಕರ್ತನಿಗೂ ತಿಳಿದಿರಲಿಲ್ಲವೇ? ಆದರೆ ಸಂಜೆ 4 ಆಯಿತು, 5 ಆಯಿತು, ಶಾಲೆಯ ಬಸ್ ಬಂತು, ಗೆಳತಿಯರೆಲ್ಲ ಮನೆಗೆ ತಲುಪಿದರು. ಆದರೆ ಆ ಹುಡುಗಿ ಮಾತ್ರ ಬರಲೇ ಇಲ್ಲ. ಆ ತಾಯಿ ರಸ್ತೆಯನ್ನೇ ನೋಡುತ್ತಾ ನಿಂತಿದ್ದರು. ಬಸ್ ಮಿಸ್ ಆಗಿರ್ಬೋದೇ, ಅಥವಾ ಗೆಳತಿಯ ಮನೆಗೆ ಓದುತ್ತಿರಬಹುದೇ ಅನ್ನುವ ಸಣ್ಣ ಆತಂಕದೊಂದಿಗೆ ಆರಂಭವಾದ ಆ ಕಾಯುವಿಕೆ ಕತ್ತಲು ಆವರಿಸಿದ್ದಂತೆ ಒಂದು ಭೀಕರ ದಿಗಿಲು ಬದಲಾಯಿತು. ಆ ದಿನ ಅಸಲಿಗೆ ನಡೆದದ್ದೇನು? ಆಕೆ ಶಾಲೆಯಿಂದ ಎಲ್ಲಿಗೆ ಹೋದಳು? ಅಥವಾ ಯಾರಾದರೂ ಆಕೆಯನ್ನು ಬಲವಂತವಾಗಿ ಕರೆದೊಯ್ದಿದ್ದಾರೆಯೇ? ಪ್ರೇಕ್ಷಕರೇ, ಈ ನಾಪತ್ತೆಯ ಹಿಂದಿನ ರಹಸ್ಯವನ್ನು ನಾನು ಇವತ್ತು ನಿಮ್ಮ ಮುಂದೆ ಸವಿಸ್ತಾರವಾಗಿ ಬಿಚ್ಚಿಡುತ್ತೇನೆ. ಸಮಾಧಾನವಾಗಿ ಕೇಳಿ, ಯಾಕಂದರೆ ಇದು ಕೇವಲ ಸುದ್ದಿಯಲ್ಲ, ಇದು ನಮ್ಮ ನಡುವೆಯೇ ನಡೆಯುತ್ತಿರುವ ಒಂದು ವಿಕೃತ ಮನಸ್ಥಿತಿಯ ಕರಾಳ ಮುಖ. ಬಂಧುಗಳೇ, ಸಂಜೆ 6 ಗಂಟೆ ದಾಟುತ್ತಿದ್ದಂತೆ ಕರ್ವಾರುಕುಂಡು ಗ್ರಾಮದ ಮೇಲೆ ಕೇವಲ ಕತ್ತಲು ಆವರಿಸಲಿಲ್ಲ, ಬದಲಾಗಿ ಒಂದು ರೀತಿಯ ಅಸ್ಪಷ್ಟ ಭಯ ನೆರಳು ಕವಿಯತೊಡಗಿತ್ತು. ಸಾಮಾನ್ಯವಾಗಿ ಶಾಲೆಯಿಂದ ಬಂದೊಡನೆ ಅಂಗಳದಲ್ಲಿ ಹಾರಾಡುತ್ತಿರುವ ಆ ಹಕ್ಕಿ ಅಂದು ಸಂಜೆ ಗೂಡು ಸೇರಲೇ ಇಲ್ಲ. ಆ ತಾಯಿ ಎದೆಯಲ್ಲಿ ಈಗ ಕಾಲದ ಲೆಕ್ಕಾಚಾರ ತಲೆ ಕೆಳಗಾಗಿತ್ತು. ಪ್ರತಿ ನಿಮಿಷವೂ ಒಂದೊಂದು ಯುಗದಂತೆ ಭಾಸವಾಗುತ್ತಿತ್ತು. ಆ ಮನೆಯ ಹೊಸ್ತಿಲಲ್ಲಿ ಕುಳಿತು ಆಕೆ ದಾರಿಯನ್ನೇ ದೃಷ್ಟಿಸುತ್ತಾ ರೀತಿ ನೋಡಿದರೆ ಸೃಷ್ಟಿಕರ್ತನು ಮರುಗಬೇಕಿತ್ತು. ಎಲ್ಲಿಗೆ ಹೋದಲು ನನ್ನ ಕರುಳಿನ ಕುಡಿ ಎಂಬ ಪ್ರಶ್ನೆ ಆಕೆಯನ್ನು ಹಗಲು ಗನಸಿನಂತೆ ಕಾಡತೊಡಗಿತ್ತು. ಮೊದಲಿಗೆ ಗೆಳತಿಯರ ಮನೆಗೆ ಕರೆಗಳು ಹೋದವು. ಎಲ್ಲ ಕಡೆಗಳಿಂದ ಬಂದ ಉತ್ತರ ಒಂದೇ: ಶಾಲೆ ಮುಗಿದೊಡನೆ ಅವಳು ಹೊರಟಿದ್ದಾಳೆ. ಹಾಗಾದರೆ ಆಕೆ ಎಲ್ಲಿಗೆ ಮರೆಯಾದಳು? ಮಣ್ಣಿಲಲ್ಲಿ ಲೀನವಾದಳೋ ಅಥವಾ ಗಾಳಿಯಲ್ಲಿ ಅದೃಶ್ಯವಾದಲೇ? ಆ ಅನಿಶ್ಚಿತೆಯ ನಡುವೆ ಆ ತಂದೆ ಮತ್ತು ಊರಿನ ಕೆಲವರು ಕೈಯಲ್ಲಿ ಟಾರ್ಚ್ ಹಿಡಿದು ಶಾಲೆಯ ದಾರಿಯಲ್ಲಿ ಶೋಧ ಕಾರ್ಯಕ್ಕೆ ಇಳಿದರು. ಕಾಡು ಪೊದೆಗಳು, ನಿರ್ಜನ ರಸ್ತೆಗಳು, ರೈಲ್ವೆ ಹಳಿಗಳು, ಅಕ್ಕಪಕ್ಕ ಪ್ರತಿಯೊಂದು ಇಂಚು ಜಾಗವನ್ನು ಅವರು ಜಾಲಾಡಿದರು. ಆದರೆ ಅಲ್ಲಿ ಕಂಡಿದ್ದು ಕೇವಲ ಭಯಾನಕ ಮೌನ ಮಾತ್ರ. ಪ್ರೇಕ್ಷಕರೇ, ಆ ರಾತ್ರಿ ಹಳ್ಳಿಯ ಯಾವೊಬ್ಬ ಸದಸ್ಯರೂ ಕಣ್ಣು ಮುಚ್ಚಲಿಲ್ಲ. ಒಂದು ಕಡೆ ಆತಂಕದ ಚಿತ್ಕಾರ, ಇನ್ನೊಂದು ಕಡೆ ದಟ್ಟವಾಡುತ್ತಿದ್ದ ರಹಸ್ಯ. ಈ ನಾಪತ್ತೆಯ ಹಿಂದೆ ಯಾರಾದರೂ ಅದೃಶ್ಯ ಕೈವಾಡವಿತ್ತೆ? ಅಥವಾ ಇದು ಯಾವುದೋ ದೊಡ್ಡ ಸುಳಿಯ ಮುನ್ಸೂಚನೆಯೇ? ಬಂಧುಗಳೇ, ಸಮಯ ರಾತ್ರಿ 8 ಗಂಟೆ ದಾಟಿತ್ತು. ಹಳ್ಳಿಯ ಜನರ ಸ್ವಯಂ ಪ್ರೇರಿತ ಹುಡುಕಾಟ ವಿಫಲ ನೀಡಿದಾಗ ವಿಷಯ ಅಂತಿಮವಾಗಿ ಪೊಲೀಸರ ಅಂಗಳಕ್ಕೆ ತಲುಪಿತು. ಕರ್ವಾರುಕುಂಡು ಪೊಲೀಸ್ ಠಾಣೆಯ ಜೀಪ್ ಹಳ್ಳಿಯ ಒಳಗೆ ಬಂದಾಗ ಜನರ ಮನಸ್ಸಿನಲ್ಲಿ ಒಂದು ಕಡೆ ಭರವಸೆ ಮೂಡಿದರೆ ಇನ್ನೊಂದು ಕಡೆ ಯಾವುದೋ ಅನಾಹುತದ ಭೀತಿ ದಟ್ಟವಾಯಿತು. ಅತ್ತ ಮನೆಯ ಪರಿಸ್ಥಿತಿ ಅಕ್ಷರಶಃ ಶೋಚನೀಯವಾಗಿತ್ತು. ಆ ತಾಯಿ ನೆಲದ ಮೇಲೆ ಕುಸಿದು ಬಿದ್ದು
ತನ್ನ ಮಗಳ ಹೆಸರನ್ನು ಕೂಗಿ ಕೂಗಿ ಹೂಂಕರಿಸುತ್ತಿದ್ದ ರೀತಿ ನೋಡಿದರೆ ಕಟ್ಟುಕಣ್ಣ ಹೃದಯವು ಕರಗಬೇಕಿತ್ತು. ನನ್ನ ಮಗಳು ಎಲ್ಲಿದ್ದರೂ ಸರಿ, ಅವಳನ್ನು ಸುರಕ್ಷಿತವಾಗಿ ಕರೆತಂದು ಕೊಡಿ ಎಂದು ಆಕೆ ಪೊಲೀಸರ ಕಾಲಿಡಿದು ಅಸಹಾಯಕತೆಯಿಂದ ಬೇಡಿಕೊಳ್ಳುತ್ತಿದ್ದಳು. ಆ ತಂದೆಯ ಮೌನವಂತೂ ಸಾವಿರಾರು ಅನಾಹುತಗಳ ಮುನ್ಸೂಚನೆಯಂತೆ ವಾಸವಾಗುತ್ತಿತ್ತು. ಆ ಮೌನದಲ್ಲಿ ನೋವಿತ್ತು, ಆಕ್ರಾಂದವಿತ್ತು ಮತ್ತು ವಿಧಿಯ ವಿರುದ್ಧದ ಅಸಮಾಧಾನವಿತ್ತು. ಪೊಲೀಸ್ ಅಧಿಕಾರಿಗಳು ಪ್ರಾಥಮಿಕ ತನಿಖೆ ಆರಂಭಿಸಿದರು. ಕೊನೆಯದಾಗಿ ಆಕೆಯನ್ನು ಎಲ್ಲಿ ನೋಡಲಾಯಿತು? ಆಕೆಯೊಂದಿಗೆ ಯಾರಾದರೂ ಇದ್ದಾರೆಯೇ? ಯಾರಿಗಾದರೂ ಆಕೆಯ ಮೇಲೆ ವೈಷಮ್ಯ ಇತ್ತೇ? ಇಂತಹ ಪ್ರಶ್ನೆಗಳ ಸುರಿಮಳೆಯೇ ಆರಂಭವಾಯಿತು. ಹಳ್ಳಿಯ ಪ್ರತಿ ಇಂಚು ಜಾಗವನ್ನು ಪೊಲೀಸರು ಈಗ ತಮ್ಮ ಸುಪರ್ದಿಗೆ ತೆಗೆದುಕೊಂಡರು. ಆದರೆ ಆ ನಾಪತ್ತೆ ಪ್ರಕರಣ ಕೇವಲ ದಾರಿ ತಪ್ಪಿದ ಕಥೆಯಾಗಿರಲಿಲ್ಲ. ಇದರ ಹಿಂದೆ ಅತ್ಯಂತ ಚಾಣಾಕ್ಷನಾದ ಒಬ್ಬ ಕಿರಾತಕನ ಕೈವಾಡವಿರುವ ವಾಸನೆ ಪೊಲೀಸರಿಗೆ ಬಡಿಯಲಾರಂಭಿಸಿತು. ಪ್ರೇಕ್ಷಕರೇ, ಆ ರಾತ್ರಿ ಕರ್ವಾರಕುಂಡು ಹಳ್ಳಿಯ ಪಾಲಿಗೆ ಕತ್ತಲೆಯ ರಾತ್ರಿಯಾಗಿರಲಿಲ್ಲ, ಅದು ಅನಿಶ್ಚಿತತೆಯ ಕರಾಳ ರಾತ್ರಿಯಾಗಿತ್ತು. ಪೊಲೀಸರಿಗೆ ಸಿಕ್ಕ ಆ ಮೊದಲ ಮಹತ್ವದ ಸುಳಿವು ಯಾವುದು? ಆ ಮುಗ್ಧ ಬಾಲಕಿಯ ಹಾದಿಯಲ್ಲಿ ಅಡ್ಡ ಬಂದ ಆ ರಾಕ್ಷಸ ಯಾರು? ಸವಿಸ್ತಾರವಾಗಿ ಹೇಳೋಣ. ಬಂಧುಗಳೇ, ತನಿಖೆ ಈಗ ಕೇವಲ ನಾಪತ್ತೆಯ ಸುತ್ತ ಸುಳಿಯುತ್ತಿರಲಿಲ್ಲ. ಪೊಲೀಸರು ಹಳ್ಳಿಯ ಪ್ರತಿಯೊಬ್ಬ ಚಲನವಲನಗಳ ಮೇಲೆ ಕಣ್ಣಿಡುತ್ತಿದ್ದರು. ಆ ಹುಡುಕಾಟದ ಮಧ್ಯೆ ತನಿಖಾಧಿಕಾರಿಗಳ ಕಣ್ಣಿಗೆ ಒಬ್ಬ ವ್ಯಕ್ತಿ ಅತ್ಯಂತ ವಿಚಿತ್ರವಾಗಿ ಕಂಡ. ಆತ ಬೇರಾರೂ ಅಲ್ಲ, ಅದೇ ಹಳ್ಳಿಯ 16 ವರ್ಷದ ಒಬ್ಬ ಮೈನರ್ ಹುಡುಗ. ಯಾವಾಗ ಇಡೀ ಹಳ್ಳಿ ಆ ಮುಗ್ಧ ಹುಡುಗಿಗಾಗಿ ಕಣ್ಣೀರು ಹಾಕುತ್ತಿತ್ತೋ, ಯಾವಾಗ ಆ ತಾಯಿ ಪ್ರಜ್ಞೆ ತಪ್ಪಿ ಬಿದ್ದುತ್ತಿದ್ದಳೋ, ಆ ಕ್ಷಣದಲ್ಲಿ ಆ ಹುಡುಗನ ಮುಖದಲ್ಲಿ ಮಾತ್ರ ಯಾವುದೇ ಆತಂಕವಿರಲಿಲ್ಲ. ಬದಲಾಗಿ ಆತನ ವರ್ತನೆಯಿಂದ ಒಂದು ರೀತಿಯ ಅತಿ ಚಾಣಾಕ್ಷತನ ಎದ್ದು ಕಾಣುತ್ತಿತ್ತು. ಪೊಲೀಸರು ಆತನನ್ನು ಮೊದಲ ಬಾರಿ ಮಾತನಾಡಿಸಿದಾಗ ಆತ ನೀಡಿದ ಉತ್ತರಗಳು ಅತ್ಯಂತ ವ್ಯವಸ್ಥಿತವಾಗಿದ್ದವು. ನಾನು ಆಕೆಯನ್ನು ಸ್ಕೂಲ್ನಲ್ಲಿ ನೋಡಿದ್ದು ಹೌದು. ಆಮೇಲೆ ಆಕೆ ತನ್ನ ದಾರಿಯಲ್ಲಿ ಹೋದಳು. ನಾನು ನನ್ನ ಮನೆಗೆ ಬಂದೆ ಎಂದು ಆತನ ಕಣ್ಣಿಗೆ ಕಣ್ಣಿಟ್ಟು ಹೇಳುವಂಥ ರೀತಿ ಕಂಡು ಪೊಲೀಸರೇ ಒಂದು ಕ್ಷಣ ದಿಗ್ಭ್ರಮೆಯಾದರು. ಕೇವಲ 16 ವರ್ಷದ ಹುಡುಗನೊಬ್ಬ ಇಷ್ಟೊಂದು ಆತ್ಮವಿಶ್ವಾಸದಿಂದ ಪೊಲೀಸರನ್ನೇ ದಿಕ್ಕು ತಪ್ಪಿಸಲು ಸಾಧ್ಯವೇ? ಆತನ ಈ ಅತಿಯಾದ ಮೌನ ಮತ್ತು ನಿರ್ಲಪ್ತತೆಯೇ ಪೊಲೀಸರ ಪಾಲಿಗೆ ದೊಡ್ಡ ಸುಳಿವಾಯಿತು. ಪ್ರೇಕ್ಷಕರೇ, ಇಲ್ಲಿಂದ ತನಿಖೆ ಒಂದು ರೋಚಕ ತಿರುವು ಪಡೆಯುತ್ತದೆ. ಆ ಹುಡುಗ ಕೇವಲ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದಾನೆ ಅಥವಾ ಮುಗ್ಧತೆಯ ಮುಖವಾಡ ಧರಿಸಿದ ಒಬ್ಬ ವಿಕೃತ ರಾಕ್ಷಸನೇ? ಪೊಲೀಸರು ಆತನನ್ನು ವಶಕ್ಕೆ ಪಡೆದಾಗ ಆತ ನೀಡಿದ ಆ ಸೈಕೋ ರಿಯಾಕ್ಷನ್ ಹೇಗಿತ್ತು ಮತ್ತು ಆತನ ಮೊಬೈಲ್ ಒಳಗಡೆ ಅಡಗಿದ್ದ ಆ ಕರಾಳ ರಹಸ್ಯವೇನು? ಬಂಧುಗಳೇ, ಪೊಲೀಸರಿಗೆ ಆ ಹುಡುಗನ ವರ್ತನೆಯ ಮೇಲೆ ಅನುಮಾನವಂತೂ ದಟ್ಟವಾಗಿತ್ತು. ಆದರೆ ಕೇವಲ ಅನುಮಾನದ ಮೇಲೆ ಒಬ್ಬ ಅಪ್ರಾಪ್ತನನ್ನು ಬಂಧಿಸುವುದು ಕಾನೂನಾತ್ಮಕ ಅಷ್ಟು ಸುಲಭವಾಗಿರಲಿಲ್ಲ. ಅಲ್ಲಿ ಆತ ಕಣ್ಣಿಗೆ ಕಣ್ಣಿಟ್ಟು ನನಗೇನೂ ತಿಳಿಯದು ಎಂದು ಪೊಲೀಸರಿಗೆ ಸವಾಲು ಹಾಕುತ್ತಿದ್ದ. ಆದರೆ ಮನುಷ್ಯ ಸುಳ್ಳು ಹೇಳಬಹುದು, ಈ ಕಾಲದ ತಂತ್ರಜ್ಞಾನ ಸುಳ್ಳು ಹೇಳುವುದಿಲ್ಲ. ಪೊಲೀಸರು ತಕ್ಷಣ ಡಿಜಿಟಲ್ ಫುಟ್ ಪ್ರಿಂಟ್ಗಳ ಮೊರೆ ಹೋದರು. ನಾಪತ್ತೆಯಾದ ಆ ಮುಗ್ಧ ಬಾಲಕಿ ಮತ್ತು ಆ ಶಂಕಿತ ಆರೋಪಿಯ ಮೊಬೈಲ್ ಫೋನ್ಗಳ ಟವರ್ ಲೊಕೇಶನ್ಗಳನ್ನು ಜಾಲಾಡಲು ಶುರು ಮಾಡಿದರು. ಆಗ ಅನಾವರಣಗೊಂಡ ಆ ಸತ್ಯ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಹುಡುಗಿ ನಾಪತ್ತೆಯಾದ ನಿಖರ ಸಮಯಕ್ಕೆ ಅವಳು ಯಾವ ಪ್ರದೇಶದಲ್ಲಿದ್ದಳೋ ಅದೇ ಪ್ರದೇಶದಲ್ಲಿ ಈ 16 ವರ್ಷದ ಹುಡುಗನ ಮೊಬೈಲ್ ಲೊಕೇಶನ್ ಕೂಡ ಇತ್ತು. ಬಂಧುಗಳೇ,
ಎಲ್ಲಿಯವರೆಗೆ ಆತ ನಾನು ನನ್ನ ದಾರಿಯಲ್ಲಿ ಹೋದನು ಎಂದು ಪೊಲೀಸರನ್ನು ದಿಕ್ಕು ತಪ್ಪಿಸುತ್ತಿದ್ದನೋ ಅಲ್ಲಿ ಆತನ ಸುಳ್ಳಿನ ಕೋಟೆ ಬುಡಮೇಲಾಯಿತು. ಪೊಲೀಸರು ಆತನ ಮುಂದೆ ಆ ವೈಜ್ಞಾನಿಕ ಸಾಕ್ಷಿಗಳನ್ನು ಇಟ್ಟಾಗ ಅಲ್ಲಿಯವರೆಗೆ ಕಲ್ಲಿನಂತೆ ಆತ ಮುಖದಲ್ಲಿ ಮೊದಲ ಬಾರಿಗೆ ನಡುಕ ಶುರುವಾಯಿತು. ಆತನ ವಿಕೃತ ಮುಖವಾಡದ ಹಿಂದಿನ ಅಸಲಿ ಸತ್ಯ ಈಗ ಕಳಚಿ ಬೀಳುವ ಸಮಯ ಬಂದಿತು. ಪ್ರೇಕ್ಷಕರೇ, ಆತ ಕೇವಲ ಆಕೆಯನ್ನು ಹಿಂಬಾಲಿಸಿದ್ದಾನೆಯೇ ಅಥವಾ ಆಕೆಯನ್ನು ಯಾವುದೋ ಗುಪ್ತ ಸ್ಥಳಕ್ಕೆ ಕರೆದೊಯ್ದಿದ್ದಾನೆಯೇ? ಪೊಲೀಸರ ಬಿಗಿ ವಿಚಾರಣೆಯ ಮುಂದೆ ಆ ರಾಕ್ಷಸ ಅಂತಿಮವಾಗಿ ಬಾಯ್ಬಿಟ್ಟ. ಆ ಮೊದಲ ಸತ್ಯೇನು? ಆತ ತೋರಿಸಿದ ಆ ದಾರಿ ಎಲ್ಲಿಗೆ ಹೋಗಿ ಮುಟ್ಟಿತು? ಬಂಧುಗಳೇ, ಡಿಜಿಟಲ್ ಸಾಕ್ಷಿಗಳ ಮುಂದೆ ಆ 16 ವರ್ಷದ ಹುಡುಗನ ಸುಳ್ಳಾಟಗಳು ಹೆಚ್ಚು ಕಾಲ ನಡೆಯಲಿಲ್ಲ. ಪೊಲೀಸರು ಆ ವೈಜ್ಞಾನಿಕ ಪುರಾವೆಗಳನ್ನು ಎದುರಿಟ್ಟಾಗ ಆತನ ಚಹರೆಯಲ್ಲಿ ಆ ವಿಕೃತ ಆತ್ಮವಿಶ್ವಾಸ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಅಲ್ಲಿಯವರೆಗೆ ಕಲ್ಲಿನಂತೆ ಮೌನವಾಗಿದ್ದ ಆತ ಅಂತಿಮವಾಗಿ ತನ್ನ ಪಾಪದ ಬಾಯಿ ಬಿಡಲೇಬೇಕಾಯಿತು. ಪೊಲೀಸರು ಆತನನ್ನು ಬಿಗಿಯಾಗಿ ವಿಚಾರಿಸಿದಾಗ ಆತ ಹೇಳಿದ ಆ ಮಾತುಗಳು ಅಲ್ಲಿದ್ದ ತನಿಖಾ ಅಧಿಕಾರಿಗಳ ಬೆನ್ನೆಲುಬಿನಲ್ಲಿ ಚಳಿ ಹುಟ್ಟಿಸಿದವು. ಆತ ಆಕೆಯನ್ನು ಕೇವಲ ಹಿಂಬಾಲಿಸಿರಲಿಲ್ಲ, ಬದಲಾಗಿ ಅತ್ಯಂತ ವ್ಯವಸ್ಥಿತವಾಗಿ ಆಕೆಯ ದಾರಿ ಮೆರೆಸಿದ್ದ. ಆ ಹುಡುಗಿ ನಗುತ್ತಾ ಮನೆಗೆ ಹೋಗುವ ಬದಲು ಈತನ ವಿಕೃತ ಹಠಕ್ಕೆ ಬಲಿಯಾಗಿ ಯಾವುದೋ ದಿಕ್ಕಿಗೆ ಸಾಗಿದ್ದನು. ಆತ ಪೊಲೀಸರಿಗೆ ಸತ್ಯ ಒಪ್ಪಿಸಿಕೊಂಡರು. ಆತನ ಧ್ವನಿಯಲ್ಲಿ ಕಿಂಚಿತ್ತೂ ಪಾಶ್ಚಾತ್ಯಾಪವಿರಲಿಲ್ಲ. ಬದಲಾಗಿ ನಾನು ಮಾಡಿದ್ದು ಸರಿ, ನನ್ನಂತಹ ಸೈಕೋಪತಿಗೆ ಆತನ ದಾರ್ಷ್ಟ್ಯ ಆತನ ಕಣ್ಣುಗಳಲ್ಲಿ ಎದ್ದು ಕಾಣುತ್ತಿತ್ತು. ಬಂಧುಗಳೇ, ಈ ಹಂತದಲ್ಲಿ ಇಡೀ ಹಳ್ಳಿ ಮತ್ತು ಪೊಲೀಸರು ಇನ್ನೂ ಒಂದು ಆಸೆಯಲ್ಲಿದ್ದರು. ಆ ಹುಡುಗಿ ಎಲ್ಲೋ ಒಂದು ಕಡೆ ಸುರಕ್ಷಿತವಾಗಿರಬಹುದು, ಆಕೆಯನ್ನು ಈತ ಕೇವಲ ಬಚ್ಚಿಟ್ಟಿರಬಹುದು ಎಂದು ಎಲ್ಲರೂ ಪ್ರಾರ್ಥಿಸುತ್ತಿದ್ದರು. ಆದರೆ ಆ ರಾಕ್ಷಸ ತೋರಿಸಿದ ಆ ದಾರಿ ಯಾವುದಾಗಿತ್ತು ಗೊತ್ತಾ? ಆತ ಪೊಲೀಸರನ್ನು ಕರೆದೊಯ್ದು ವಾನಿಯಂಬಳಂ ರೈಲ್ವೆ ಸ್ಟೇಷನ್ ಹತ್ತಿರ ಆ ನಿರ್ಜನ ಪ್ರದೇಶಕ್ಕೆ. ಪ್ರೇಕ್ಷಕರೇ, ಆ ಕಾಡು ಮತ್ತು ಪೊದೆಗಳ ನಡುವೆ ಪೊಲೀಸರು ಹೆಜ್ಜೆ ಇಡುತ್ತಿರುವಾಗ ಎಲ್ಲರ ಎದೆ ಬಡಿತ ಜೋರಾಗಿತ್ತು. ಅಲ್ಲಿ ಕಂಡ ಆ ಮೊದಲ ಸುಳಿವೇನು? ಆ ಮುಗ್ಧ ಬಾಲಕಿ ಅಲ್ಲಿ ಜೀವಂತವಾಗಿದ್ದಾಳೆ ಅಥವಾ ವಿಧಿಯ ಬೇರೆಯೇ ಆಟ ಆಡಿತ್ತೆ? ಬಂಧುಗಳೇ, ಪೊಲೀಸರು ಆ ನಿರ್ಜನ ಪ್ರದೇಶದ ಪೊದೆಯನ್ನು ಸರಿಸಿದಾಗ ಕಂಡ ಆ ದೃಶ್ಯವಿದೆಯಲ್ಲ, ಅದು ಅಕ್ಷರಶಃ ಈ ಭೂಮಿಯ ಮೇಲಿನ ನರಕದ ದರ್ಶನವಾಗಿತ್ತು. ಯಾವ ಹುಡುಗಿಯ ಸಂಜೆ ಮನೆಗೆ ಬಂದು ತಾಯಿಯನ್ನು ಅಪ್ಪಿಕೊಳ್ಳಬೇಕಿತ್ತೋ ಆ ಹುಡುಗಿ ಅಂದು ಅಲ್ಲಿ ನಿರ್ಜೀವವಾಗಿ ಬಿದ್ದಿದ್ದಳು. ಆ ದೃಶ್ಯ ಎಂತಹ ಎದೆಯನ್ನಾದರೂ ಸೀಳುವಂತಿತ್ತು. ಆಕೆ ಧರಿಸಿದ ಅದೇ ಶಾಲೆಯ ಯೂನಿಫಾರ್ಮ್ ಅಂದು ಆಕೆಯ ಮರಣ ಸ್ಮಶಾನವಾಗಿತ್ತು. ಆ ರಾಕ್ಷಸ ಎಷ್ಟು ಕ್ರೂರನಾಗಿದ್ದಾನೆಂದರೆ ಆ ಪುಟ್ಟ ಜೀವ ತನಗಾಗಿ ಹೋರಾಡಿ ಬದುಕುಳಿಯಲು ಚೀರಾಡಿ ಅಂತಿಮವಾಗಿ ಸೋತು ಮಣ್ಣಲ್ಲಿ ಮರೆಯಾಗಿತ್ತು. ಆಕೆಯ ಬ್ಯಾಗ್ ಮತ್ತು ಚಪ್ಪಲಿಗಳು ಪಕ್ಕದಲ್ಲಿ ಬಿದ್ದಿತ್ತು. ಅವು ಆ ಮುಗ್ಧ ಬಾಲಕಿಯ ಕಂಡಿದ್ದ ಸಾವಿರಾರು ಕನಸುಗಳು ಚೂರುಗಳಂತೆ ಭಸವಾಗುತ್ತಿತ್ತು. ಅತ್ತೆ ಸುದ್ದಿ ತಿಳಿದಾಗ ಅಲ್ಲಿಗೆ ಧಾವಿಸಿ ಬಂದ ಆ ಹೆತ್ತವರ ಸ್ಥಿತಿ. ಸೃಷ್ಟಿಕರ್ತನೆ, ಯಾವ ಶತ್ರುವಿಗೂ ಇಂತಹ ಪರಿಸ್ಥಿತಿ ಬೇಡ. ತನ್ನ ಮಗಳು ಶವವಾಗಿ ಬಿದ್ದಿರುವುದನ್ನು ಕಂಡ ಆ ತಾಯಿ ಪ್ರಜ್ಞೆ ತಪ್ಪಿ ಮಣ್ಣಿನ ಮೇಲೆ ಕುಸಿದು ಬಿದ್ದಳು. ಆ ತಂದೆ ಹೂಕರಿಸುವ ಆಕ್ರಂದನ ಇದೆಯಲ್ಲ, ಅದು ಆ ಕಾಡಿನ ಪ್ರತಿ ಮರ ಗಿಡಗಳನ್ನು ಅಳಿಸುವಂತಿತ್ತು. ನನ್ನ ಮಗಳು ಏನು ತಪ್ಪು ಮಾಡಿದ್ದಳು ಎಂಬ ಆಕೆಯ ತಂದೆಯ ಪ್ರಶ್ನೆಗೆ ಅಲ್ಲಿ ನೆರೆದಿದ್ದ ನೂರಾರು ಜನರ ಬಳಿ ಉತ್ತರವಿರಲಿಲ್ಲ. ಎಲ್ಲರೂ ತಲೆ ತಗ್ಗಿಸಿ ನಿಂತಿದ್ದರು. ಅಲ್ಲಿ ಆವರಿಸಿದ್ದು
ಕೇವಲ ಮರಣ ಮತ್ತು ಸ್ಮಶಾನ ಮೌನ ಮಾತ್ರ. ಪ್ರೇಕ್ಷಕರೇ, ಇಷ್ಟೊಂದು ಮುಗ್ಧ ಹುಡುಗಿಯನ್ನು ಕೊಲ್ಲುವಂತಾದರೂ ಏನಿತ್ತು? ಆ 16 ವರ್ಷದ ಹುಡುಗನಿಗೆ ಇಷ್ಟೊಂದು ರಾಕ್ಷಸಿ ಪ್ರವೃತ್ತಿ ಬಂದಿದ್ದಾದರೂ ಎಲ್ಲಿಂದ? ಆತ ಕೇವಲ ಪ್ರೇಮವಾಗಿದ್ದೇನೆ ಅಥವಾ ಮುಗ್ಧತೆಯ ಮುಖವಾಡ ತೊಟ್ಟು ಸೈಕೋ ರಾಕ್ಷಸನೇ? ಆತನ ವಿಕೃತ ಮನಸ್ಥಿತಿ ಹಿಂದಿನ ಆ ಅಸಲಿ ಕಾರಣವೇನು? ಬಂಧುಗಳೇ, ಇಡೀ ನಾಡು ಈ ಭೀಕರ ಘಟನೆಯನ್ನು ಕಂಡು ಕಣ್ಣೀರು ಹಾಕುತ್ತಿದ್ದರೆ ಪೊಲೀಸರ ಮುಂದಿದ್ದ ಅತಿ ದೊಡ್ಡ ಪ್ರಶ್ನೆ ಎಂದರೆ, ಕೇವಲ 16 ವರ್ಷದ ಹುಡುಗನಿಗೆ ಇಷ್ಟೊಂದು ಕ್ರೌರ್ಯ ಎಲ್ಲಿಂದ ಬಂತು? ಆತನ ಹಿನ್ನೆಲೆಯಲ್ಲಿ ಜಾಲಾಡಿದ ಪೊಲೀಸರಿಗೆ ಸಿಕ್ಕ ಮಾಹಿತಿಗಳು ಅಕ್ಷರಶಃ ಎದೆ ನಡುಗಿಸುವಂತಿವೆ. ಹಲವು ತಿಂಗಳುಗಳ ಹಿಂದೆ ಇದೇ ಹುಡುಗ ಊರಿನಲ್ಲಿ ಅತ್ಯಂತ ಶಾಂತ ಸ್ವಭಾವದ ವಿದ್ಯಾರ್ಥಿ ಎಂದು ಹೆಸರು ಮಾಡಿದ್ದನು. ಆದರೆ ಆತನ ಬದುಕಿನಲ್ಲಿ ಯಾವಾಗ ಮಾದಕ ವ್ಯಸನ ಎಂಬ ಹೆಮ್ಮಾರಿ ಪ್ರವೇಶಿಸಿತೋ ಅಂದಿನಿಂದ ಆತನ ನಡವಳಿಕೆಯಲ್ಲಿ ಭೂಕಂಪವೇ ಸಂಭವಿಸಿತು. ಗಾಂಜಾ ಮತ್ತು ಇತರ ಲಹರಿ ವಸ್ತುಗಳಿಗೆ ಅಡಿಕ್ಟ್ ಆಗಿದ್ದ ಆತನ ಮೆದುಳು ನಿಧಾನವಾಗಿ ತನ್ನ ವಿವೇಚನವನ್ನೇ ಕಳೆದುಕೊಂಡು ಒಂದು ರೀತಿಯ ಸೈಕೋಪತಿಯಂತ ತಲುಪಿತ. ಮನೆಯವರಿಂದ ಮತ್ತು ಸಮಾಜದಿಂದ ತನ್ನ ಈ ವಿಕೃತಿ ಮುಖವನ್ನು ಮುಚ್ಚಿಟ್ಟ ಆತ ಒಳಗೊಳಗೆ ಒಬ್ಬ ರಾಕ್ಷಸನನ್ನು ಬೆಳೆಸಿಕೊಂಡಿದ್ದ. ಆ ಮುಗ್ಧ ಬಾಲಕಿಯ ಮೇಲೆ ಆತ ಬೆಳೆಸಿಕೊಂಡಿದ್ದು ಪ್ರೀತಿಯಲ್ಲ, ಅದು ವ್ಯವಸ್ಥಿತವಾದ ಆಧಿಪತ್ಯ, ಹಪಾಹಪಿ. ನೀನು ನನಗೆ ಮಾತ್ರ ಸೇರಬೇಕು, ನೀನು ನನ್ನ ಮಾತನ್ನು ಕೇಳಲೇಬೇಕು ಎಂಬ ಆತನ ಸೈಕೋ ಹಠ ಆಕೆಯ ಪಾಲಿಗೆ ಶಾಪವಾಯಿತು. ಯಾವಾಗ ಆ ಬಾಲಕಿ ಮತ್ತು ಆಕೆಯ ಕುಟುಂಬ ಆತನ ಈ ವಿಕೃತ ವರ್ತನೆಯನ್ನು ವಿರೋಧಿಸಿ ಪೊಲೀಸರಿಗೆ ದೂರು ನೀಡಿದ್ದರೋ ಆಗ ಆತನ ವಿಕೃತ ಮತ್ತೊಂದು ಮಟ್ಟಕ್ಕೆ ಏರಿತು. ಆತ ಪೊಲೀಸರ ಎಚ್ಚರಿಕೆಯನ್ನು ಕೇವಲ ಒಂದು ಕಾಗದದ ಚೂರು ಎಂದು ಭಾವಿಸಿದ್ದ. ಪ್ರೇಕ್ಷಕರೇ, ಆತ ಕೇವಲ ಒಬ್ಬ ಮಾದಕ ವ್ಯಸನಿಯಾಗಿರಲಿಲ್ಲ. ಆತ ಒಬ್ಬ ಪಕ್ಕಾ ತರಬೇತಿ ಪಡೆದ ಅಪರಾಧಿಯಂತೆ ತಲೆ ಉಪಯೋಗಿಸುತ್ತಿದ್ದ. ಆತ ಹಾಕಿದ ಆ ಸ್ಕೆಚ್ ಎಂತಹದ್ದು? ಆ ಹತ್ಯೆಯನ್ನು ಆತ ಅಷ್ಟೊಂದು ವ್ಯವಸ್ಥಿತವಾಗಿ ಹೇಗೆ ಮಾಡಿದ? ಆತನ ಜೊತೆ ಇನ್ಯಾರಾದರೂ ಇದ್ದಾರೆ ಅಥವಾ ಆತ ಒಬ್ಬನೇ ಈ ಪೈಶಾಚಿಕ ಕೃತ್ಯ ಎಸಗಿದ್ದಾನೆ? ಬಂಧುಗಳೇ, ತನಿಖೆ ಮುಂದುವರಿಯುತ್ತಿದ್ದಂತೆ ಒಂದು ಸತ್ಯವಂತೂ ಸ್ಫಟಿಕದಂತೆ ಸ್ಪಷ್ಟವಾಯಿತು. ಈ ಘಟನೆಯ ಆವೇಶದಲ್ಲಿ ಅಥವಾ ಆಕಸ್ಮಿಕವಾಗಿ ನಡೆದಿದ್ದಲ್ಲ. ಬದಲಾಗಿ ಆ 16 ವರ್ಷದ ಹುಡುಗ ಒಬ್ಬ ಅನುಭವಿ ಅಪರಾಧಿಯಂತೆ ಪ್ರತಿ ಹಂತವನ್ನು ಅತ್ಯಂತ ವ್ಯವಸ್ಥಿತವಾಗಿ ಸ್ಕೆಚ್ ಹಾಕಿದ್ದ. ಇದು ಕೇವಲ ಒಂದು ಕೊಲೆಯಲ್ಲ, ಇದು ವ್ಯವಸ್ಥಿತವಾದ ಸಂಚು. ಆರೋಪಿಯ ಮೊಬೈಲ್ ಫೋನ್ ಮತ್ತು ಆತನ ಇತ್ತೀಚಿನ ನಡವಳಿಕೆಗಳನ್ನು ಜಾಲಾಡಿದ ಪೊಲೀಸರಿಗೆ ದಿಗಿಲು ಬಡಿಯಿತು. ಆತ ಆ ನಿರ್ಜನ ಪ್ರದೇಶವನ್ನು ಆಯ್ದುಕೊಂಡದ್ದೇ ಆಕೆಯ ಉಸಿರು ನಿಲ್ಲಿಸಲು. ಶಾಲೆ ಮುಗಿಸಿ ಮನೆಗೆ ಮರಳುವ ಆ ಮುಗ್ಧ ದಾರಿಯಲ್ಲಿ ಆತ ಎಲ್ಲಿ ಅಡ್ಡ ಕಟ್ಟಬೇಕೋ, ಆಕೆಯನ್ನು ಎಲ್ಲಿಗೆ ಕರೆದೊಯ್ಯಬೇಕೋ ಮತ್ತು ಸಾಕ್ಷಿಗಳನ್ನು ಹೇಗೆ ನಾಶಪಡಿಸಬೇಕು ಎಂಬುದು ಆತನ ಮೆದುಳಿನಲ್ಲಿ ಮೊದಲೇ ಹಚ್ಚಾಗಿತ್ತು. ಆತ ಆ ಮುಗ್ಧ ಬಾಲಕಿಯ ಮೇಲೆ ಅದೆಷ್ಟೋ ದ್ವೇಷ ಮತ್ತು ವಿಕೃತವನ್ನು ತುಂಬಿಕೊಂಡಿದ್ದಾನೆಂದರೆ ಆಕೆಯನ್ನು ಕೊಲ್ಲುವ ಮೊದಲು ಆಕೆ ಪಡುತ್ತಿರುವ ನರಳಾಟವನ್ನು ಆತ ಅಕ್ಷರಶಃ ಆನಂದಿಸುತ್ತಿದ್ದಾನೆ ಎಂಬ ಸಂಶಯ ಕಾಡಲಾರಂಭಿಸಿತು. ಬಂಧುಗಳೇ, ಇಲ್ಲಿ ಅತ್ಯಂತ ಭಯಾನಕ ವಿಷಯವೇನೆಂದರೆ ಆತ ಕೊಲೆ ಮಾಡಿದ ನಂತರವೂ ಕಿಂಚಿತ್ತೂ ಎದೆದುಂಗದೆ ಏನೂ ತಿಳಿಯದವನಂತೆ ತನ್ನ ನೋವಿಗೆ ತನ್ನ ಮನೆಗೆ ಹೋಗಿ ಆಹಾರ ಸೇವಿಸಿ ಸಮಾಧಾನವಾಗಿ ನಿದ್ರಿಸಿದ್ದ. ಈ ರೀತಿ ಕೋಲ್ಡ್ ಬ್ಲಡೆಡ್ ಮನಸ್ಥಿತಿ ಒಬ್ಬ 16 ವರ್ಷದ ಹುಡುಗನಿಗೆ ಬಂದಿದ್ದಾದರೂ ಎಲ್ಲಿಂದ? ಆತ ಕೇವಲ ಡ್ರಗ್ಸ್ ಅಮಲಿನಲ್ಲಿದ್ದಾನೆ ಅಥವಾ ನಮ್ಮ ಸಮಾಜದ ಬುಡಕ್ಕೆ ತಲುಗಿರುವ ಕ್ರಿಮಿನಲ್ ಪಿಡುಗು ಆತನನ್ನು ಆವರಿಸಿದ್ದೆ? ಪ್ರೇಕ್ಷಕರೇ,
ಇಲ್ಲಿಗೆ ಮುಗಿಯಲ್ಲ. ಆತನ ಈ ಭೀಕರ ಕೃತ್ಯ ಎಸಗುವ ಆಕೆಗೆ ಅಡ್ಡ ಬಂದವರು ಯಾರು, ಆಕೆಯ ಕೊನೆಯ ಹೋರಾಟ ಹೇಗಿತ್ತು ಮತ್ತು ಆ ಸೈಕೋಪತಿ ಕಿಲ್ಲರ್ ಪೊಲೀಸರಿಗೆ ನೀಡಿದ ಆ ಆಘಾತಕಾರಿ ಡೆಮೋ ಹೇಗಿತ್ತು ಬಂಧುಗಳೇ. ತನಿಖೆ ಆ ಕರಾಳ ಸಂಜೆ ನಿಖರ ಕ್ಷಣಗಳನ್ನು ಬಿಚ್ಚಿಡುತ್ತಿದ್ದೇವೆ. ಆ ನಿರ್ಜನ ಪ್ರದೇಶದ ಆ ಮುಗ್ಧ ಬಾಲಕಿಯನ್ನು ಎಳೆದುಕೊಂಡು ಹೋದಾಗ ಆಕೆಯ ಮನಸ್ಸಿನಲ್ಲಿ ಎಂತಹ ಭೀತಿ ಮಾಡಿರಬಹುದು. ಸುತ್ತಲೂ ದಟ್ಟವಾದ ಪೊದೆಗಳು, ಯಾರು ಇಲ್ಲದ ರೈಲ್ವೆ ಹಳಿಗಳ ಅಕ್ಕಪಕ್ಕ ಆಕೆ ಆ ರಾಕ್ಷಸನಿಂದ ತಪ್ಪಿಸಿಕೊಳ್ಳಲು ನಡೆಸಿದ ಆ ಕೊನೆಯ ಹೋರಾಟ ಅಕ್ಷರಶಃ ನಡುಗಿಸುವಂಥದ್ದು. ಆದರೆ ಆ ಸೈಕೋ ಕಿಲ್ಲರ್ ನೀಡಿದ ಹೇಳಿಕೆಯ ಪ್ರಕಾರ ಆಕೆ ತನ್ನ ಪ್ರಾಣ ಭಿಕ್ಷೆಗಾಗಿ ಗೋಗರಗಿದ್ದಾಳೆ. ನನ್ನನ್ನು ಬಿಟ್ಟು ಬಿಡು, ನಾನು ಇನ್ಯಾರಿಗೂ ಹೇಳುವುದಿಲ್ಲ ಎಂದು ಕಾಲು ಹಿಡಿದು ಬೇಡಿಕೊಂಡಿದ್ದಾಳೆ. ಆದರೆ ಮಾದಕ ವ್ಯಸನದಿಂದ ಕಟ್ಟುಕನಂತಾಗಿದ್ದ ಆ 16 ವರ್ಷದ ಹುಡುಗನಿಗೆ ಆ ಮುಗ್ಧ ಕಣ್ಣೀರು ಕಾಣಿಸಲೇ ಇಲ್ಲ. ಆಕೆಯ ಕೈಗಳನ್ನು ಆಕೆಯದ್ದೇ ಸ್ಕೂಲ್ ಯೂನಿಫಾರ್ಮ್ನಿಂದ ಬಿಗಿದು ಕಟ್ಟಿದ್ದಾಗ ಆ ಬಾಲಕಿ ಅನುಭವಿಸಿದ ಆ ನೋವು ಮತ್ತು ಆ ಮರಣ ಅಕ್ಷರಶಃ ಪೈಶಾಚಿಕವಾಗಿತ್ತು. ಪ್ರೇಕ್ಷಕರೇ, ಆಕೆ ತನ್ನ ಉಸಿರು ನಿಲ್ಲುವ ಸೆಕೆಂಡುಗಳ ಮೊದಲು ಎಷ್ಟು ಚೀರಾಡಿರಬಹುದು. ಆ ಕತ್ತಲಲ್ಲಿ ಆ ತಾಯಿಯ ನೆನಪು ಆಕೆಗೆ ಬಂದಿರಲೇಬೇಕು. ಆ ರಾಕ್ಷಸ ತನ್ನ ಬಲವಾದ ಕೈಗಳಿಂದ ಆ ಮುಗ್ಧ ಬಾಲಕಿಯ ಕತ್ತನ್ನು ಹಿಸುಕಿದ್ದಾಗ ಆಕೆಯ ಕನಸುಗಳು, ಆಕೆಯ ನಗು, ಆಕೆಯ ಬದುಕು ಎಲ್ಲವೂ ಆ ಮಣ್ಣಿನಲ್ಲೇ ಮರೆಯಾಗಿ ಹೋಯಿತು. ಕೊಲೆಯಾದ ನಂತರವೂ ಆತ ಆಕೆಯ ಮೃತದೇಹದ ಮುಂದೆ ಕೆಲ ಕಾಲ ಕುಳಿತು ವೀಕ್ಷಿಸಿದ ಎಂದರೆ ಆತನ ಮನಸ್ಥಿತಿ ಎಷ್ಟು ವಿಕೃತವಾಗಿತ್ತು ಎಂದು ನೀವೇ ಊಹಿಸಿ. ಬಂಧುಗಳೇ, ಇಲ್ಲಿಗೆ ಈ ಕ್ರೌರ್ಯ ಮುಗಿಯಲ್ಲ. ಆತ ಕೊಲೆ ಮಾಡಿ ಹೊರಬಂದ ನಂತರ ಮಾಡಿದ ಆ ಮೊದಲ ಕೆಲಸವೇನು? ಆತ ಯಾರಿಗೆ ಫೋನ್ ಮಾಡಿದ? ಆತ ಪೊಲೀಸರ ಕಣ್ಣು ತಪ್ಪಿಸಲು ಆತ ಯಾವ ರೀತಿ ನಾಟಕವಾಡಿದ? ಬಂಧುಗಳೇ, ಆ ಮುಗ್ಧ ಬಾಲಕಿಯ ಉಸಿರು ನಿಲ್ಲಿಸಿದ ನಂತರ ಆ 16 ವರ್ಷದ ಹುಡುಗ ವರ್ತಿಸಿದ ರೀತಿ ಇದೆಯಲ್ಲ, ಅದು ಅಕ್ಷರಶಃ ಪಳಗಿದ ಅಪರಾಧಿಯನ್ನು ಮೀರಿಸುವಂತಿತ್ತು. ಕೊಲೆ ಮಾಡಿದ, ರಕ್ತ ಸುರಿಸಿದ ಕೈಗಳನ್ನು ತೊಳೆದುಕೊಂಡು ಆತ ಅಲ್ಲಿಂದ ನೇರವಾಗಿ ಹೋದದ್ದು ಪಕ್ಕದ ಒಂದು ಮನೆಗೆ. ಅಲ್ಲಿ ಅತ್ಯಂತ ಶಾಂತವಾಗಿ ನೀರು ಕೇಳಿ ಕುಡಿದು ಆತ ತನ್ನ ಮನೆಗೆ ಫೋನ್ ಮಾಡಿ, ನನಗೆ ಆಟೋ ಬೇಕು, ಕಳುಹಿಸಿ, ನಾನು ಮನೆಗೆ ಬರಬೇಕು ಎಂದು ಹೇಳುತ್ತಾನೆ. ಆತನ ಧ್ವನಿಯಲ್ಲಿ ಯಾವುದೇ ಅಳುಕಿರಲಿಲ್ಲ, ಕೈಗಳಲ್ಲಿ ನಡುಕವೂ ಇರಲಿಲ್ಲ. ಆತ ಮನೆಗೆ ತಲುಪಿದಾಗ ಇಡೀ ಹಳ್ಳಿ ಆ ಬಾಲಕಿಗಾಗಿ ಕಣ್ಣೀರು ಹಾಕುತ್ತಾ ಕತ್ತಲೆಯಲ್ಲಿ ಹುಡುಕಾಟ ನಡೆಸುತ್ತಿತ್ತು. ಆದರೆ ಈತ ಮಾತ್ರ ಯಾವುದೋ ವಿಜಯ ಸಾಧಿಸಿ ಬಂದವನಂತೆ ನಿಶ್ಚಿಂತೆಯಿಂದ ಊಟ ಮಾಡಿ ಮಲಗಿದ್ದ. ಮರುದಿನ ಬೆಳಿಗ್ಗೆ ಆ ಬಾಲಕಿಯ ಹೆತ್ತವರು ಆತನ ಮನೆಗೆ ಬಂದು, ನನ್ನ ಮಗಳು ನಿನ್ನ ಜೊತೆ ಕಾಣಿಸಿಕೊಂಡಿದ್ದಾಳಂತೆ, ಅವಳು ಎಲ್ಲಿದ್ದಾಳೆ ಎಂದು ಕಣ್ಣೀರು ಹಾಕುತ್ತಾ ಕೇಳಿದಾಗಲೂ ಆತ ಅಷ್ಟೇ ದರ್ಪದಿಂದ ನನಗೆ ಗೊತ್ತಿಲ್ಲ ಎಂದು ಕೈ ತೊಳೆದುಕೊಂಡಿದ್ದ. ಆತನ ಮುಖದಲ್ಲಿದ್ದ ಆ ನಿರ್ಲಿಪ್ತಿ ಮತ್ತು ಅಹಂಕಾರ ಪೊಲೀಸರನ್ನೇ ಒಂದು ಕ್ಷಣ ದಿಗಿಲುಗೊಳಿಸಿತು. ಆದರೆ ಬಂಧುಗಳೇ, ಪಾಪದ ಕೊಡ ತುಂಬಿದಾಗ ಸತ್ಯ ಹೊರಬರಲೇಬೇಕು. ಪೊಲೀಸರು ಆತನನ್ನು ಠಾಣೆಗೆ ಕರೆದೊಯ್ದು ವೈಜ್ಞಾನಿಕ ಸಾಕ್ಷಿಗಳನ್ನು ಎದುರಿಗಿಟ್ಟಾಗ ಅಲ್ಲಿಯವರೆಗೆ ಹಟ್ಟಾಸಗೈದ ಆತನ ಮುಖವಾಡ ಕಳಚಿಬಿತ್ತು. ಹೌದು, ನಾನೇ ಕೊಂದೆ, ಅವಳು ನನಗಲ್ಲದೆ ಮೇಲೆ ಇನ್ಯಾರಿಗೂ ಸಿಗಬಾರದು ಎಂದು ಆತ ಹೇಳಿದಾಗ ಆ ಮಾತಿನಲ್ಲಿ ವಿಕೃತ ಹಠ ಕೇಳಿ ಅಲ್ಲಿದ್ದ ಕಠೋರ ಪೊಲೀಸರು ಬೆಚ್ಚಿಬಿದ್ದರು. ಪ್ರೇಕ್ಷಕರೇ, ಒಬ್ಬ 16 ವರ್ಷದ ಬಾಲಕ ಇಷ್ಟೊಂದು ಕೋಲ್ಡ್ ಬ್ಲಡೆಡ್ ಕಿಲ್ಲರ್ ಆಗಲು ಸಾಧ್ಯನಾ? ಆತನ ಈ ಮನಸ್ಥಿತಿಗೆ ಕಾರಣವಾಗಿದ್ದು ಆ ಸೈಕೋ ಲವ್ನ ಹಿಂದಿನ ಅಸಲಿ ಕಥೆ ಏನು? ಆತ ಆಕೆಯನ್ನು ಅಷ್ಟು ದ್ವೇಷಿಸಲು ಕಾರಣವಾದರೂ
ಆ ಒಂದು ಘಟನೆ ಯಾವುದು? ಬಂಧುಗಳೇ, ತನಿಖೆ ಆಳಕ್ಕೆ ಹೋದಂತೆಲ್ಲ ಹೊರಬಂದ ಸತ್ಯಗಳು ಇಡೀ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದವು. ಇದು ಕೇವಲ ಒಂದು ಕ್ಷಣದ ಆವೇಶದಲ್ಲಿ ಮಾಡಿದ ಕೊಲೆಯೇ ಅಲ್ಲ, ಬದಲಾಗಿ ಆ 16 ವರ್ಷದ ಹುಡುಗ ಮೆದುಳಿನಲ್ಲಿ ಅತಿಯಾದ ಅಹಂಕಾರ ಮತ್ತು ವಿಕೃತ ಹಪಾಹಪಿ ಬೆಳೆದಿತ್ತು. ಆತ 14 ವರ್ಷದ ಮುಗ್ಧ ಬಾಲಕಿಯನ್ನು ಪ್ರೀತಿಸುತ್ತಿರಲಿಲ್ಲ, ಬದಲಾಗಿ ಆಕೆಯನ್ನು ತನ್ನ ಆಸ್ತಿ ಎಂದು ಭಾವಿಸಿದ್ದ. ಆಕೆ ಎಲ್ಲಿ ಹೋಗಬೇಕು, ಯಾರ ಜೊತೆ ಮಾತನಾಡಬೇಕು, ಏನು ಉಡಬೇಕು ಎಂಬ ಪ್ರತಿಯೊಂದು ವಿಷಯವನ್ನು ಆತನೇ ನಿರ್ಧರಿಸಬೇಕೆಂಬ ಸೈಕೋ ಹಠ ಆತನಿಗಿತ್ತು. ಯಾವಾಗ ಆ ಮುಗ್ಧ ಬಾಲಕಿ ಆತನ ಆ ಉಸಿರುಗಟ್ಟಿಸುವ ನಿಯಂತ್ರಣದಿಂದ ದೂರ ಸರಿಯಲು ಪ್ರಯತ್ನಿಸಿದ್ದಾಳೋ, ಆಗ ಆತನ ಪ್ರೇಮ ದ್ವೇಷವಾಗಿ ಬದಲಾಯಿತು. ಆತನಿಗೆ ಪ್ರೀತಿಗಿಂತ ತನ್ನ ಪ್ರತಿಷ್ಠೆ ಹೆಚ್ಚಾಗಿತ್ತು. ನನಗೆ ಬೇಡಾದವಳು ಇನ್ಯಾರಿಗೂ ಸಿಗಬಾರದು ಎಂಬ ಆ ವಿಕೃತ ಚಿಂತೆ ಆತನ ಒಬ್ಬ ಭೀಕರ ಹಂತಕನನ್ನಾಗಿ ಮಾಡಿತ್ತು. ಪ್ರೇಕ್ಷಕರೇ, ಇಲ್ಲಿ ನಾವು ಗಮನಿಸಬೇಕಾದ ಅಂಶವೇನೆಂದರೆ, ಈತ ಕೇವಲ 16 ವರ್ಷದ ಹುಡುಗ. ಈ ಪ್ರಾಯದಲ್ಲಿ ಇಷ್ಟೊಂದು ದ್ವೇಷ ಮತ್ತು ಸೇಡಿನ ಬುದ್ಧಿ ಎಲ್ಲಿಂದ ಬಂತು? ತನಿಖೆಯ ವೇಳೆ ತಿಳಿದು ಬಂದಂತೆ ಈತ ಲಹರಿ ವಸ್ತುಗಳಿಗೆ ಅಡಿಕ್ಟ್ ಆಗಿದ್ದರಿಂದ ಆತನ ವಿವೇಚನಾ ಶಕ್ತಿ ಸಂಪೂರ್ಣ ನಾಶವಾಗಿತ್ತು. ಆತ ಆ ಬಾಲಕಿಯ ಮನೆಗೆ ಹೋಗಿ ಬೆದರಿಕೆ ಹಾಕಿದ್ದ. ಪೊಲೀಸರು ಎಚ್ಚರಿಕೆ ನೀಡಿದಾಗಲೂ ಆತ ಸಮಾಧಾನವಾಗುವ ಬದಲು ಸೇಡು ತೀರಿಸಿಕೊಳ್ಳಲು ಸಮಯಕ್ಕಾಗಿ ಕಾದು ಕುಳಿತಿದ್ದ. ಬಂಧುಗಳೇ, ಆತ ಹಾಕಿದ ಆ ಅಂತಿಮ ಸ್ಕೆಚ್ ಎಷ್ಟು ಭೀಕರವಾಗಿತ್ತು ಎಂದರೆ, ಆಕೆಯನ್ನು ಕೇವಲ ಕೊಲ್ಲುವುದು ಮಾತ್ರ ಆತನ ಉದ್ದೇಶವಾಗಿರಲಿಲ್ಲ, ಆಕೆಗೆ ಅತ್ಯಂತ ನೋವು ನೀಡಬೇಕು ಎಂಬ ಪೈಶಾಚಿಕ ಆಸೆ ಆಗಿತ್ತು ಅವನದ್ದು. ಆತ ಆಕೆಯನ್ನು ಆ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ನಡೆಸಿದ ಆ ವಿಕೃತ ಹಸಲಿ ಮುಖವಾಡ ಏನು ಮತ್ತು ಆತ ಪೊಲೀಸರ ಮುಂದೆ ತನ್ನ ತಪ್ಪನ್ನು ಯಾವ ರೀತಿ ಸಮರ್ಥಿಸಿಕೊಂಡ ವಿವರಿಸುತ್ತಾ ಹೋಗೋಣ. ಬಂಧುಗಳೇ, ತನಿಖೆ ಮುಂದುವರಿಯುತ್ತಿದ್ದಂತೆ ಆ 16 ವರ್ಷದ ಹುಡುಗ ವಿಕೃತ ಮುಖ ಹಿಂದೆ ಅಡಗಿದ್ದ ಒಬ್ಬ ಪ್ರತಿಭಾವಂತ ಕ್ರಿಮಿನಲ್ ಹೊರಬಂದಿದ್ದು. ಹೌದು, ಆತ ಕೇವಲ ಆವೇಶದಲ್ಲಿ ಕೊಲೆ ಮಾಡಿರಲಿಲ್ಲ. ಕೊಲೆ ಮಾಡಿದ ನಂತರ ಸಾಕ್ಷಿಗಳನ್ನು ಹೇಗೆ ನಾಶಪಡಿಸಬೇಕು ಎಂಬ ಬಗ್ಗೆ ಆತ ಮೊದಲೇ ಸಂಚು ರೂಪಿಸಿದ್ದ ಎಂಬುದು ಪೊಲೀಸರಿಗೆ ತಿಳಿದು ಬಂತು. ಆ ಮುಗ್ಧ ಬಾಲಕಿಯ ಉಸಿರು ನಿಲ್ಲಿಸಿದ ನಂತರ ಆಕೆಯ ಸ್ಕೂಲ್ ಬ್ಯಾಗ್, ಚಪ್ಪಲಿ ಮತ್ತು ಪುಸ್ತಕಗಳನ್ನು ಅವ್ಯವಸ್ಥವಾಗಿ ಎಸೆಯುವ ಮೂಲಕ ಇದೊಂದು ಅಪರಿಚಿತ ದಾಳಿ ಅಥವಾ ಆಕಸ್ಮಿಕ ಘಟನೆ ಎಂದು ಬಿಂಬಿಸಲು ಆತ ಪ್ರಯತ್ನಿಸಿದ್ದ. ಅಷ್ಟೇ ಅಲ್ಲ, ಆ ನಿರ್ಜನ ಪ್ರದೇಶದಿಂದ ಹೊರಬರುವಾಗ ತನ್ನ ಹೆಜ್ಜೆಯ ಗುರುತುಗಳು ಉಳಿಯದಂತೆ ಆತ ವಹಿಸಿದ ಜಾಗರೂಕತೆ ಕಂಡು ಅನುಭವಿ ಪೊಲೀಸರೇ ಒಂದು ಕ್ಷಣ ಔಹಾರಿದ್ದರು. ಬಂಧುಗಳೇ, ಇಲ್ಲಿ ಅತ್ಯಂತ ಭಯಾನಕ ವಿಷಯವೇನೆಂದರೆ, ಆತ ಕೊಲೆಯ ನಂತರ ತನ್ನ ಬಟ್ಟೆಗಳ ಮೇಲಿದ್ದ ರಕ್ತದ ಕಲೆಗಳನ್ನು ಅತ್ಯಂತ ಚಾಣಾಕ್ಷತನದಿಂದ ತೊಳೆದು ಏನೂ ತಿಳಿಯದವನಂತೆ ಮನೆಯಲ್ಲಿ ಅಮ್ಮ ಬಡಿಸಿದ ಊಟವನ್ನು ಸವಿದಿದ್ದ. ಒಬ್ಬ 16 ವರ್ಷದ ಬಾಲಕನಿಗೆ ಇಷ್ಟೊಂದು ತಂತ್ರಗಾರಿಕೆ ಎಲ್ಲಿಂದ ಬಂತು? ಆತ ಆ ರೀತಿ ಕ್ರಿಮಿನಲ್ ಐಡಿಯಾಗಳನ್ನು ಎಲ್ಲಿಂದ ಕಲಿತಿದ್ದ? ಸೋಷಿಯಲ್ ಮೀಡಿಯಾ ಅಥವಾ ಇಂಟರ್ನೆಟ್ನ ಕರಾಳ ಲೋಕ ಆತನನ್ನು ಇಷ್ಟೊಂದು ಸಿದ್ಧಪಡಿಸಿತ್ತೆ. ಪ್ರೇಕ್ಷಕರೇ, ತನಿಖಾ ಅಧಿಕಾರಿಗಳು ಆತನನ್ನು ಆ ಘಟನಾ ಸ್ಥಳಕ್ಕೆ ಕರೆದೊಯ್ದು ಮಹಜರು ನಡೆಸಿದಾಗ ಆತ ನೀಡಿದ ಆ ವಿವರಣೆ ಇದೆಯಲ್ಲ, ಅದು ಮನುಷ್ಯ ಕುಲವೇ ತಲೆ ತಗ್ಗಿಸುವಂತಿತ್ತು. ಆತ ಆಕೆಯನ್ನು ಅಟ್ಟಾಡಿಸಿ ಹಿಡಿದ ರೀತಿ ಮತ್ತು ಆಕೆಯ ಕೊನೆಯ ಹೋರಾಟವನ್ನು ವಿವರಿಸುವಾಗ ಆತನ ಮುಖದಲ್ಲಿ ಕಿಂಚಿತ್ತೂ ಕಳವಳ ಇರಲಿಲ್ಲ. ವಿವರಗಳು ಇಲ್ಲಿಗೆ ಮುಗಿಯಲ್ಲ. ಆತ ಪೊಲೀಸರಿಗೆ ನೀಡಿದ ಆ ಆಘಾತಕಾರ ತಪ್ಪೊಪ್ಪಿಗೆ ಹಿಂದಿನ ಅಸಲಿ ಮರ್ಮವೇನು,
ಆತನಿಗೆ ಯಾರಾದರೂ ಸಾಥ್ ನೀಡಿದ್ದಾರೆ ಅಥವಾ ಆತನೇ ಈ ಮಹಾ ಸಂಚಿನ ಸೂತ್ರಧಾರನೆ ವಿವರಿಸುತ್ತಾ ಹೋಗೋಣ. ಬಂಧುಗಳೇ, ತನಿಖೆ ಈಗ ಒಂದು ಅತ್ಯಂತ ನಿರ್ಣಾಯಕ ಅಂತ್ಯಕ್ಕೆ ಬಂದು ನಿಂತಿದೆ. ಪೊಲೀಸರ ಮುಂದೆ ಇದ್ದ ಆ ಯಕ್ಷ ಪ್ರಶ್ನೆ ಏನೆಂದರೆ, ಕೇವಲ 16 ವರ್ಷ, ಅಷ್ಟೇನೂ ಬಲಿಷ್ಠವಾಗಿರದ ಈ ಹುಡುಗ 14 ವರ್ಷ ಆರೋಗ್ಯವಂತ ಬಾಲಕಿಯನ್ನು ಒಬ್ಬನೇ ಅಷ್ಟು ದೂರ ಎಳೆದುಕೊಂಡು ಹೋಗಿ ಆಕೆಯ ಹೋರಾಟವನ್ನು ಹತ್ತಿಕ್ಕಿ ಕೊಲೆ ಮಾಡಲು ಸಾಧ್ಯವಾ? ಪೊಲೀಸರು ಘಟನಾ ಸ್ಥಳದ ಪ್ರತಿಯೊಂದು ಇಂಚು ಜಾಗವನ್ನು ಪರಿಶೀಲಿಸಿದಾಗ ಅಲ್ಲಿ ಹೋರಾಟದ ಹಲವು ಗುರುತುಗಳು ಕಂಡುಬಂದಿದ್ದವು. ಒಬ್ಬ 9ನೇ ತರಗತಿಯ ವಿದ್ಯಾರ್ಥಿನಿ ತನ್ನ ಪ್ರಾಣ ರಕ್ಷಣೆಗಾಗಿ ಹೋರಾಡುವಾಗ ಈತ ಒಬ್ಬನೇ ಆಕೆಯನ್ನು ಸಂಪೂರ್ಣವಾಗಿ ಹತೋಟಿಗೆ ತಂದಿದ್ದಾನೆ ಎಂದರೆ ಅಲ್ಲಿ ಕ್ರೌರ್ಯ ಪ್ರಮಾಣ ಎಷ್ಟಿರಬಹುದು? ಅಥವಾ ಆತನಿಗೆ ಯಾರಾದರೂ ಸಾಥ್ ನೀಡಿದ್ದಾರೆಯೇ? ಆ ಕತ್ತಲಲ್ಲಿ, ಆ ನಿರ್ಜನ ಪ್ರದೇಶದಲ್ಲಿ ಆತನಿಗೆ ನೆರವಾಗಿ ಅಘೋಷಿತ ಸಾಥ್ಗಳು ಯಾರಾದರೂ ಇದ್ದಾರೆಯೇ ಎಂಬ ಅನುಮಾನ ಪೊಲೀಸರನ್ನು ತೀವ್ರವಾಗಿ ಕಾಡಲಾರಂಭಿಸಿತು. ಬಂಧುಗಳೇ, ಆರೋಪಿ ಮಾತ್ರ ನಾನೊಬ್ಬನೇ ಮಾಡಿದ್ದು ಎಂದು ಎದೆ ಹುಬ್ಬಿಸಿ ಹೇಳುತ್ತಿದ್ದ. ಆತ ಇಡೀ ಜಗತ್ತಿಗೆ ನನ್ನ ವಿಕೃತ ಶಕ್ತಿಯನ್ನು ಪ್ರದರ್ಶಿಸಲು ಹಂಬಲಿಸುತ್ತಿದ್ದಾನೆ, ಅಥವಾ ತನ್ನ ಜೊತೆಗಿರುವವರನ್ನು ರಕ್ಷಿಸಲು ಈತ ಒಬ್ಬನೇ ಹೊಣೆ ಹೊರುತ್ತಿದ್ದಾನೆ. ಆ ನಿಗೂಢತೆಯನ್ನು ಭೇದಿಸಲು ಪೊಲೀಸರು ಆತನ ಇತ್ತೀಚಿನ ಫೋನ್ ಕರೆಗಳನ್ನು ಮತ್ತು ಆತನ ಫ್ರೆಂಡ್ ಸರ್ಕಲನ್ನು ಜಾಲಾಡಲು ನಿರ್ಧರಿಸಿದರು. ಪ್ರೇಕ್ಷಕರೇ, ಇಲ್ಲಿಂದ ತನಿಖೆ ಮತ್ತೊಂದು ದಿಕ್ಕಿಗೆ ತಿರುಗುತ್ತದೆ. ಆ ಹಳ್ಳಿಯ ಕೆಲವು ಯುವಕರ ನಡುವೆ ಈತ ಚರ್ಚಿಸಿದ ಆ ಭಯಾನಕ ವಿಷಯವೇನು? ಆತ ಕೊಲೆ ಮಾಡುವ ಮುನ್ನ ತನ್ನ ಗೆಳೆಯರಿಗೆ ನೀಡಿದ ಆ ಮುನ್ಸೂಚನೆ ಏನು? ಇದು ಕೇವಲ ಒಬ್ಬ ವ್ಯಕ್ತಿಯ ವಿಕೃತಿಯೋ ಅಥವಾ ಒಂದು ಸಣ್ಣ ಗುಂಪಿನ ಕರಾಳ ರಹಸ್ಯವೋ? ವಿವರಿಸೋಣ. ಬಂಧುಗಳೇ, ತನಿಖೆ ಮುಂದುವರಿಯುತ್ತಿದ್ದಂತೆ ಪೊಲೀಸರ ಕೈಗೆ ಸಿಕ್ಕ ಆ ಒಂದು ಸಾಕ್ಷಿ ಇಡೀ ಪ್ರಕರಣಕ್ಕೆ ಹೊಸ ಆಯಾಮ ನೀಡಿತು. ಆ 16 ವರ್ಷದ ಹುಡುಗ ಅಷ್ಟು ಕ್ರೂರವಾಗಿ ವರ್ತಿಸಲು ಕಾರಣ ಕೇವಲ ಆತನ ವಿಕೃತ ಪ್ರೇಮವಾಗಿರಲಿಲ್ಲ. ಅದರ ಹಿಂದೆ ಆತನ ಮೆದುಳಿನ ಹತೋಟಿಗೆ ತಂದಿದ್ದ ಮಾದಕ ವ್ಯಸನದ ವಿಷಜಾಲವಿತ್ತು. ಹೌದು, ಆ 16 ವರ್ಷದ ಬಾಲಕ ಕಳೆದ ಹಲವು ತಿಂಗಳುಗಳಿಂದ ಭೀಕರವಾಗಿ ಲಹರಿ ವಸ್ತುಗಳೇ ಅಡಿಕ್ಟ್ ಆಗಿದ್ದ ಎಂಬ ಆಘಾತಕಾರಿ ಸತ್ಯ ಹೊರಬಂತು. ಯಾವಾಗ ಆತ ಈ ಅಮಲನ್ನು ಏರಿಸಿಕೊಳ್ಳುತ್ತಿದ್ದಾನೋ ಆಗ ಆತ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಆಗಿರಲಿಲ್ಲ. ಬದಲಾಗಿ ವಿವೇಚ ಕಳೆದುಕೊಂಡ ಒಬ್ಬ ಸೈಕೋಪತಿ ಹಂತಕನಾಗಿ ಬದಲಾಗುತ್ತಿದ್ದ. ಆ ಲಹರಿಯ ಅಮಲಿನಲ್ಲಿ ಆತನಿಗೆ ತಾನು ಮಾಡುತ್ತಿರುವ ಕೃತ್ಯದ ಭೀಕರತೆ ತಿಳಿಯುತ್ತಿರಲಿಲ್ಲ. ಆ ಮುಗ್ಧ ಬಾಲಕಿ ಚಿತ್ಕಾರ ಆತನಿಗೆ ಕೇಳಿಸಲಿಲ್ಲ. ಆಕೆಯ ಕಣ್ಣೀರು ಆತನ ಮನಸ್ಸನ್ನು ಕರಗಿರಿಸಲಿಲ್ಲ. ಬಂಧುಗಳೇ, ಇಲ್ಲಿ ನಾವು ಗಂಭೀರವಾಗಿ ಯೋಚಿಸಬೇಕಾದ ವಿಷಯ ಹೊಂದಿದೆ. 16 ವರ್ಷದ ಒಬ್ಬ ಶಾಲಾ ಬಾಲಕನ ಕೈಗೆ ಇಂತಹ ಭೀಕರ ಮಾದಕ ವಸ್ತುಗಳು ಸಿಗುತ್ತಿರುವುದಾದರೂ ಎಲ್ಲಿಂದ? ನಾವು ನಮ್ಮ ಸಮಾಜದ ಬುಡಕ್ಕೆ ತಗುಲಿರುವ ಈ ವಿಷಯದ ಬೇರುಗಳನ್ನು ಎಷ್ಟು ಆಳವಾಗಿದೆ. ಆ ಅಮಲಿನಲ್ಲಿ ಆಕೆಯನ್ನು ಕೊಲ್ಲುವ ಮೊದಲು ಅನುಭವಿಸಿದ ಆ ಮತಿಭ್ರಮಣೆ ಎಂತಹದ್ದು? ಆತನಿಗೆ ತನ್ನ ಕೃತ್ಯದ ಬಗ್ಗೆ ಕಿಂಚಿತ್ತೂ ಅರಿವಿರಲೇ ಇಲ್ಲ, ಅಥವಾ ಆ ಅಮಲಿನಲ್ಲಿ ಆತನಿಗೆ ಈ ಕ್ರೌರ್ಯ ಎಸಗಲು ಧೈರ್ಯ ನೀಡಿತ್ತೆ. ಪ್ರೇಕ್ಷಕರೇ, ತನಿಖಾಧಿಕಾರಿಗಳು ಆತನ ರಕ್ತದ ಮಾದರಿಯನ್ನು ಪರೀಕ್ಷಿಸಿದಾಗ ಕಂಡ ಆ ಸತ್ಯಗಳು ಬೆಚ್ಚಿ ಬೀಳುವಂತಿದ್ದವು. ಆತ ಕೇವಲ ಒಬ್ಬ ವ್ಯಸನಿಯಾಗಿರಲಿಲ್ಲ. ಆತ ಆ ಮಾದಕ ಲೋಕದ ಕರಾಳ ದಾರಿಯಲ್ಲಿ ಬಹು ದೂರ ಸಾಗಿದ್ದ. ಆ ಲಹರಿಯ ಅಮಲಿನಲ್ಲಿ ಆತ ಪೊಲೀಸರಿಗೆ ನೀಡಿದ ಆ ಆಘಾತಕಾರಿ ಹೇಳಿಕೆಯನ್ನು, ಆತನ ಮನೆಯಲ್ಲಿ ಸಿಕ್ಕ ಆ ನಿಗೂಢ ವಸ್ತುಗಳು ಯಾವುವು ಮತ್ತು ಈ
ಪ್ರಕರಣದಲ್ಲಿ ಡ್ರಗ್ ಮಾಫಿಯಾದ ಕೈವಾಡವಿದೆ. ನೋಡೋಣ ಬಂಧುಗಳೇ. ತನಿಖೆ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಾಗ ಇಡೀ ನಾಡಿನ ಮುಂದೆ ಒಂದು ಅತಿ ದೊಡ್ಡ ವಿಪರ್ಯಾಸ ಎದ್ದು ನಿಂತಿತ್ತು. ಆ 16 ವರ್ಷದ ಹುಡುಗ ಮಾಡಿದ ಕೃತ್ಯ ಅಕ್ಷರಶಃ ಪೈಶಾಚಿಕವಾಗಿತ್ತು. ಅದು ಒಬ್ಬ ಪಳಗಿದ ಅಂತಕರನ್ನು ಮೀರಿಸುವಂತಿತ್ತು. ಆದರೆ ನಮ್ಮ ಕಾನೂನಿನ ಮುಂದೆ ಆತ ಇನ್ನೂ ಒಬ್ಬ ಮಗು, ಅಂದರೆ ಮೈನರ್. ಹೌದು, ಆತ ಎಸಗಿದ ಆ ಘೋರ ಹತ್ಯೆಗೆ ಸಾಕ್ಷಿದಾರರು ಬೆಟ್ಟದಷ್ಟಿದ್ದರು. ಆದರೆ 18 ವರ್ಷ ತುಂಬದ ಕಾರಣ ಆತನನ್ನು ಸಾಮಾನ್ಯ ಕಾರಾಗೃಹಕ್ಕೆ ಕಳುಹಿಸುವಂತಿಲ್ಲ ಎಂಬ ಕಾನೂನಾತ್ಮಕ ಮಿತಿ ಪೊಲೀಸರಿಗೆ ಕೈಕಟ್ಟಿ ಹಾಕಿತ್ತು. ಇದೇ ವಿಷಯ ಆ ಕಿಲ್ಲರ್ನ ಪಾಲಿಗೆ ದೊಡ್ಡ ಆಯುಧವಾಯಿತು. ಬಂಧುಗಳೇ, ನೀವು ನಂಬುತ್ತೀರೋ ಇಲ್ಲವೋ, ವಿಚಾರಣೆ ವೇಳೆ ಆತ ಆ ಕಾನೂನಿನ ರಿಯಾಯಿತಿಯ ಬಗ್ಗೆ ಅತ್ಯಂತ ಚಾಣಾಕ್ಷತನದಿಂದ ವರ್ತಿಸುತ್ತಿದ್ದ. ಆತನ ಮುಖದಲ್ಲಿ ಕಿಂಚಿತ್ತು ಭಯವಿರಲಿಲ್ಲ. ಯಾಕಂದರೆ ತಾನು ಮೈನರ್ ಎಂಬ ಆ ರಕ್ಷಾ ಕವಚ ತನ್ನ ಮೇಲಿದೆ ಎಂಬುದು ಆತನಿಗೆ ಚೆನ್ನಾಗಿ ತಿಳಿದಿತ್ತು. ಅತ್ತ ಮಗಳನ್ನು ಕಳೆದುಕೊಂಡ ಆ ಹೆತ್ತವರ ಸ್ಥಿತಿ ಹೇಗಿರಬಹುದು ಊಹಿಸಿ. ಒಬ್ಬ ರಾಕ್ಷಸ ತಮ್ಮ ಮಗಳನ್ನು ಬಲಿ ಪಡೆದಿದ್ದಾನೆ. ಆದರೆ ಆತನಿಗೆ ಮರಣದಂಡನೆಯೋ ಅಥವಾ ಕಠಿಣ ಜೈಲು ಶಿಕ್ಷೆಯೋ ಸಿಗುವುದಿಲ್ಲ. ಬದಲಾಗಿ ಕೇವಲ ಜುವೈನಲ್ ಹೋಮಿಗೆ ಕಳುಹಿಸಲಾಗುತ್ತದೆ ಎಂಬ ಸುದ್ದಿ ಕೇಳಿದ ಆ ತಂದೆ ತಾಯಿಯ ಅಸಹಾಯಕತೆ ಅಕ್ಷರಶಃ ಎದೆ ಸೀಳುವಂತಿತ್ತು. ನಮ್ಮ ಮಗಳ ಜೀವಕ್ಕೆ ಬೆಲೆ ಇಲ್ಲವೇ? ಕಾನೂನು ಅಪರಾಧಕ್ಕೆ ಬೆಲೆ ನೀಡುತ್ತದೆ ಅಥವಾ ಅಪರಾಧಿಯ ವಯಸ್ಸಿಗೆ ಬೆಲೆ ನೀಡುತ್ತದೆ ಎಂಬ ಅವರ ಪ್ರಶ್ನೆ ಇಡೀ ವ್ಯವಸ್ಥೆಯನ್ನೇ ಬೆತ್ತಲು ಮಾಡಿತ್ತು. ಪ್ರೇಕ್ಷಕರೇ, ಇಲ್ಲಿಂದ ಒಂದು ಗಂಭೀರ ಚರ್ಚೆ ಆರಂಭವಾಗುತ್ತದೆ. ಇಂತಹ ಘೋರ ಕೃತ್ಯ ಎಸಗುವವರಿಗೆ ಮೈನರ್ ಎಂಬ ಕಾರಣಕ್ಕೆ ಲಯನ್ಸಿ ತೋರಿಸುವುದು ಎಷ್ಟರ ಮಟ್ಟಿಗೆ ಸರಿ? ಆ ಜುವೈನಲ್ ಹೋಮ್ಗೆ ಆತನಿಗೆ ಸಿಗುವ ಆ ಶಿಕ್ಷೆ ಆತನನ್ನು ಬದಲಿಸಬಹುದೇ? ಅಥವಾ ಆತ ಮತ್ತಷ್ಟು ದೊಡ್ಡ ಅಪರಾಧಿಯಾಗಿ ಹೊರಬರುತ್ತಾನೆ? ಬಂಧುಗಳೇ, ತನಿಖೆ ಮುಗಿದು ಆ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಕಾನೂನಿನ ಚೌಕಟ್ಟು ಆತನನ್ನು ಜುವೈನಲ್ ಸುಧಾರಣೆ ಕೇಂದ್ರಕ್ಕೆ ಕಳುಹಿಸಲು ಆದೇಶಿಸಿತು. ಇಡೀ ನಾಡು ಆತನಿಗೆ ಕಠಿಣ ಶಿಕ್ಷೆಯಾಗಲಿ ಎಂದು ಆಕ್ರೋಶ ಹೋರಾಡುತ್ತಿರುವಾಗ ಆ 16 ವರ್ಷದ ಹುಡುಗ ಮಾತ್ರ ಅತ್ಯಂತ ನಿರ್ಲಿಪ್ತವಾಗಿ ಪೊಲೀಸರ ಜೀಪ್ ಹೇರಿದ. ಆತನ್ನು ಸುಧಾರಣೆ ಕೇಂದ್ರಕ್ಕೆ ಕರೆದೊಯ್ಯುವಾಗ ಆತ ತೋರಿದ ವರ್ತನೆ ಇದೆಯಲ್ಲ, ಅದು ಇಡೀ ತನಿಖಾ ತಂಡವನ್ನೇ ದಿಗಿಲುಗೊಳಿಸಿತು. ಆತನ ಮುಖದಲ್ಲಿ ತನ್ನ ತಪ್ಪಿನ ಬಗ್ಗೆ ಕಿಂಚಿತ್ತೂ ಕಳವಳವಿರಲಿಲ್ಲ. ಬದಲಾಗಿ ನಾನು ಇಷ್ಟೊಂದು ದೊಡ್ಡ ಸುದ್ದಿಯಾಗಿದ್ದೇನೆಯೇ ಎಂಬ ವಿಕೃತ ಹೆಮ್ಮೆ ಆತನ ಕಣ್ಣುಗಳಲ್ಲಿ ಮಿನುಗುತ್ತಿತ್ತು. ಸುಧಾರಣಾ ಕೇಂದ್ರದ ಅಧಿಕಾರಿಗಳ ಮುಂದೆ ಆತ ತನ್ನ ವಿಕೃತವನ್ನು ವಿವರಿಸುವಾಗ ಅದು ಯಾವುದೋ ಸಿನಿಮಾದ ಕಥೆಯನ್ನು ಹೇಳುವಂತಿತ್ತು. ಆತ ತನ್ನ ಈ ಸೈಕೋ ಹಪಹಪಿಯನ್ನು ಅಲ್ಲಿಯೂ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಬಂಧುಗಳೇ, ಇಲ್ಲಿ ನಮಗೆ ಕಾಡುವ ದೊಡ್ಡ ಪ್ರಶ್ನೆ ಎಂದರೆ, ಇಂತಹ ಕಳ್ಳು ಹೃದಯ ಹಂತಕರನ್ನು ಕೇವಲ 3-4 ವರ್ಷಗಳ ಕಾಲ ಸುಧಾರಣೆ ಕೇಂದ್ರದಲ್ಲಿ ಇಟ್ಟರೆ ಆತ ಬದಲಾಗಲು ಸಾಧ್ಯವೇ? ಅಲ್ಲಿ ಆತನಿಗೆ ಸಿಗುವ ಕೌನ್ಸಿಲಿಂಗ್ ಆತನ ಮೆದುಳಿನಲ್ಲಿ ಬೇರೂರುವ ಈ ಕ್ರೌರ್ಯವನ್ನು ಕಿತ್ತು ಹೋಗುತ್ತದೆಯೇ? ಅಥವಾ ಆತ ಅಲ್ಲಿರುವ ಇತರ ಬಾಳ ಅಪರಾಧಿಗಳ ಜೊತೆ ಸೇರಿ ಮತ್ತಷ್ಟು ದೊಡ್ಡ ಕ್ರಿಮಿನಲ್ ಆಗಿ ಸಮಾಜಕ್ಕೆ ಮರಳಾಗುತ್ತಾನೆಯೇ? ಪ್ರೇಕ್ಷಕರೇ, ಆ ಜುವೈನಲ್ ಹೋಮ್ಗೆ ಗೋಡೆಗಳ ನಡುವೆ ಆತ ಕಳೆದ ಆ ಮೊದಲ ದಿನದ ಆ ವರದಿ ಅಕ್ಷರಶಃ ಭಯಾನಕವಾಗಿತ್ತು. ಆತ ಇತರ ಮಕ್ಕಳೊಂದಿಗೆ ವರ್ತಿಸುತ್ತಿದ್ದ ರೀತಿ ಮತ್ತು ಆತನ ಆ ಸೈಕೋ ಮೆಂಟಾಲಿಟಿ ಅಲ್ಲಿನ ಅಧಿಕಾರಿಗಳಿಗೂ ಸವಾಲಾಗಿ ಪರಿಣಮಿಸಿತ್ತು. ಆ ಸುಧಾರಣಾ ಕೇಂದ್ರದ ಒಳಗಿನ ಆಘಾತಕಾರಿ ಸತ್ಯಗಳೇನು ಮತ್ತು ಆ
ಪ್ರಕರಣ ಸಮಾಜಕ್ಕೆ ನೀಡಿದ ಆ ಅತಿ ದೊಡ್ಡ ಪಾಠವಾದರೂ ಏನು? ಬಂಧುಗಳೇ, ತನಿಖೆ ಅಂತ್ಯಕ್ಕೆ ಬಂದಾಗ ನಮಗೆ ಕಾಡುವ ಆ ಭೀಕರ ಪ್ರಶ್ನೆ ಎಂದರೆ, ಈ ಇಡೀ ದುರಂತದಲ್ಲಿ ಕೇವಲ ಆ 16 ವರ್ಷದ ಹುಡುಗ ಮಾತ್ರ ತಪ್ಪಿಸ್ತಾನೆ? ಖಂಡಿತ ಇಲ್ಲ. ಈ ಪ್ರಕರಣದಲ್ಲಿ ಆತನ ಪೋಷಕರ ಮತ್ತು ನಮ್ಮ ಸಮಾಜದ ನಿರ್ಲಕ್ಷ್ಯ ಅಕ್ಷರಶಃ ಎದ್ದು ಕಾಣುತ್ತಿದೆ. ಕೇವಲ 16 ವರ್ಷದ ಹುಡುಗನೊಬ್ಬ ತನ್ನ ಕೋಣೆಯೊಳಗೆ ಕುಳಿತು ಗಾಂಜಾ ಸೇದುತ್ತಿದ್ದರೆ, ಮತಿಭ್ರಮಣೆಯ ಲೋಕದಲ್ಲಿ ತೇಲುತ್ತಿದ್ದರೆ ಆ ಮನೆಯವರಿಗೆ ಅದರ ಸುಳಿವು ಯಾಕಿರಲಿಲ್ಲ? ಮಗ ರಾತ್ರಿ ಹೊತ್ತು ಮನೆ ಬಿಟ್ಟು ಹೋಗುತ್ತಿದ್ದರೂ ಆತನ ನಡವಳಿಕೆಯಲ್ಲಿ ಭೂಕಂಪವೇ ಸಂಭವಿಸುತ್ತಿದ್ದರು ಪೋಷಕರು ಅದನ್ನು ಸಾಮಾನ್ಯ ಪ್ರಾಯದ ಹುಡುಗಾಟ ಎಂದು ಮೌನವಾಗಿದ್ದರೆ, ಇವತ್ತು ಒಬ್ಬ ಮುಗ್ಧ ಬಾಲಕಿಯ ಪ್ರಾಣ ಹೋಗಲು ಕಾರಣವಾಯಿತು. ನಾವು ಮಕ್ಕಳಿಗೆ ಐಷಾರಾಮಿ ಮೊಬೈಲ್ ಕೊಡಿಸ್ತೇವೆ, ಕೇಳಿದ್ದನ್ನೆಲ್ಲ ಕೊಡುತ್ತೇವೆ, ಆದರೆ ಅವರ ಮನಸ್ಸಿನೊಳಗೆ ಯಾವ ರಾಕ್ಷಸ ಬೆಳೆಯುತ್ತಿದ್ದಾನೆ ಎಂಬ ಕನಿಷ್ಠ ಜ್ಞಾನವು ನಮಗಿಲ್ಲದಂತಾಗಿದೆ. ಬಂಧುಗಳೇ, ಇಂದು ಆ ಮಗುವಿನ ತಾಯಿ ಅಳುತ್ತಿರಬಹುದು, ಆದರೆ ನೆನಪಿಡಿ, ಆ ಹಂತಕನ ತಾಯಿಯು ಇವತ್ತು ಬದುಕಿದ್ದು ಸತ್ತಂತೆ. ಆಕೆಯ ಮಗ ಒಬ್ಬ ಕೊಲೆ ಕಡುಕನಾಗಿ ಸಮಾಜದ ಮುಂದೆ ನಿಂತಿದ್ದಾನೆ. ಈ ಸಮಾಜ ಕೂಡ ಅಷ್ಟೇ ಆ ಹುಡುಗ ಆ ಬಾಲಕಿಗೆ ಬೆದರಿಕೆ ಹಾಕುತ್ತಿದ್ದಾಗ, ಆತ ದಾರಿ ತಪ್ಪಿ ನಡೆಯುತ್ತಿದ್ದಾಗ ಯಾರೂ ಆತನನ್ನು ಪ್ರಶ್ನಿಸಿರಲಿಲ್ಲ. ಒಬ್ಬ ವೈಯಕ್ತಿಕ ವಿಚಾರದಲ್ಲಿ ನಾವೇ ತಲೆ ಹಾಕಬೇಕೆ ಎಂಬ ನಮ್ಮ ಈ ನಿರ್ಲಕ್ಷ್ಯತೆಯನ್ನು ಇವತ್ತು ಕರುವಾರಕುಂಡು ಗ್ರಾಮದ ಮರ್ಯಾದೆಯನ್ನೇ ಮಣ್ಣು ಪಾಲು ಮಾಡಿದೆ. ಪ್ರೇಕ್ಷಕರೇ, ಇದು ನಮಗೆ ನೀಡಿದ ಅಂತಿಮ ಎಚ್ಚರಿಕೆ. ನಿಮ್ಮ ಮನೆಯ ಮಗ ಯಾವುದೋ ಒಂದು ಮೂಲೆಯಲ್ಲಿ ಅಡಗಿ ಕುಳಿತು ಸೈಕೋಪತಿಯಾಗಿ ಬೆಳೆಯುತ್ತಿದ್ದಾನೆಯೇ? ನಿಮ್ಮ ಮಗಳು ಪ್ರೀತಿಯ ಹೆಸರಿನಲ್ಲಿ ಯಾವುದೋ ಸುಲಿಗೆ ಸಿಲುಕುತ್ತಿದ್ದಾಳೆ? ಈ ಬಗ್ಗೆ ನೀವು ಎಚ್ಚೆತ್ತುಕೊಳ್ಳಬೇಕು. ನಾಳೆ ಇಂತಹ ಮತ್ತೊಂದು ಕ್ರೈಮ್ ಫೈಲ್ ಬರೆಯಲು ನಾನು ಇಲ್ಲಿ ಇಲ್ಲಬೇಕಾಗುತ್ತದೆ. ಬಂಧುಗಳೇ, ನಾವು ಇಂದು ಈ ಕರಾಳ ಸರಣಿಯ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಕರುವಾರಕುಂಡಿನ ಆ ನಿರ್ಜನ ಪ್ರದೇಶದಲ್ಲಿ ಮಣ್ಣಾದ 14 ವರ್ಷದ ಮುಗ್ಧ ಬಾಲಕಿಯ ಆತ್ಮ ಇಂದಿಗೂ ನ್ಯಾಯಕ್ಕಾಗಿ ಕಾಯುತ್ತಿದೆ. ಆ 16 ವರ್ಷದ ರಾಕ್ಷಸ ಇಂದು ಹೋಮಿಗೆ ಗೋಡೆಯಲ್ಲಿ ನಡುವೆ ಸುರಕ್ಷಿತನಾಗಿರಬಹುದು, ಆದರೆ ಆತ ಸೃಷ್ಟಿಸಿದ ಆ ನೋವು, ಆ ಹೆತ್ತವರ ಎದೆಯಲ್ಲಿ ಕೆತ್ತಿದ ಆ ಗಾಯ ಎಂದಿಗೂ ಮಾಯದಂಥದ್ದು. ಬಂಧುಗಳೇ, ಆ ತಾಯಿ ಇಂದಿಗೂ ತನ್ನ ಮಗಳ ಶಾಲೆಯ ಬ್ಯಾಗ್ ಹಿಡಿದು ಹೊಸ್ತಿಲಿನಲ್ಲಿ ಕುಳಿತು ಕಾಯುತ್ತಿದ್ದಾಳೆ. ಆ ತಂದೆಯ ಮೌನದಲ್ಲಿ ಸಾವಿರಾರು ಆಕ್ರೋಶಗಳು ಅಡಗಿದೆ. ಪ್ರೀತಿಯ ಹೆಸರಿನಲ್ಲಿ ನಡೆದ ಈ ಪೈಶಾಚಿಕ ಕೃತ್ಯ ನಮಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಈ ಪ್ರಕರಣದ ತೀರ್ಪು ನ್ಯಾಯಾಲಯದಲ್ಲಿ ಬರಬಹುದು, ಆದರೆ ಸಮಾಜದ ನ್ಯಾಯಾಲಯದಲ್ಲಿ ನಾವು ಸೋತಿದ್ದೇವೆ ಎಂಬುದು ಕಹಿ ಸತ್ಯ. ನನ್ನ ಪ್ರೀತಿಯ ವೀಕ್ಷಕರೇ, ಇವತ್ತು ನಾನು ನಿಮ್ಮ ಅಣ್ಣನಾಗಿ, ನಿಮ್ಮ ಮಗನಾಗಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನಿಮ್ಮ ಮಕ್ಕಳ ಮೇಲೆ ನಿಗಾ ಇಡಿ. ನಿಮ್ಮ ಮಗ ಅಥವಾ ಮಗಳು ಏಕಾಂತವಾಗಿರುತ್ತಿದ್ದಾಳೆ, ಅವರ ನಡವಳಿಕೆಯಲ್ಲಿ ಬದಲಾವಣೆ ಇದೆಯೇ? ದಯವಿಟ್ಟು ಗಮನಿಸಿ. ನಿಮ್ಮ ಸಣ್ಣ ನಿರ್ಲಕ್ಷ್ಯವೇ ಅವರನ್ನು ಕ್ರಿಮಿನಲ್ ಅಥವಾ ಬಲಿಯನ್ನಾಗಿ ಮಾಡಬಹುದು. ಲಹರಿಯಿಂದ ದೂರವಿಡಿ. ಮಾದಕ ವಸ್ತುಗಳು ಮುಗ್ಧ ಮಕ್ಕಳನ್ನು ರಾಕ್ಷಸರನ್ನಾಗಿ ಮಾಡುತ್ತದೆ. ಇದು ಕೇವಲ ಕರುವಾರಕುಂಡು ಕಥೆಯಲ್ಲ, ನಿಮ್ಮ ಮನೆಯ ಕಥೆಯೂ ಆಗಬಹುದು. ಎಚ್ಚರವಿರಲಿ. ಹೆಣ್ಣು ಮಕ್ಕಳು ಧೈರ್ಯ ತಂದುಕೊಳ್ಳಿ. ಯಾರಾದರೂ ನಿಮ್ಮನ್ನು ಬೆದರಿಸುತ್ತಿದ್ದರೆ, ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದರೆ ತಕ್ಷಣ ಪೋಷಕರಿಗೆ ಅಥವಾ ಪೊಲೀಸರಿಗೆ ತಿಳಿಸಿ. ಆರಂಭದಲ್ಲೇ ಧ್ವನಿ ಎತ್ತಿದರೆ ಮಾತ್ರ ಇಂತಹ ಮೈನರ್ ಕಿಲ್ಲರ್ಗಳನ್ನು ತಡೆಯಲು ಸಾಧ್ಯ. ನ್ಯಾಯ ಸಿಗಲಿ ಆ ಪುಟ್ಟ ಬಾಲಕಿಯ ಆತ್ಮಕ್ಕೆ. ಈ ವಿಡಿಯೋ ಪ್ರತಿಯೊಂದು ಮನೆಗೂ ತಲುಪಲಿ. ಪ್ರತಿಯೊಬ್ಬ ಪೋಷಕರು ಎಚ್ಚೆತ್ತುಕೊಳ್ಳಲಿ. ಜಾಗೃತಿಯೇ
ನಮ್ಮ ಮೊದಲ ರಕ್ಷಣೆ ಮತ್ತು ಆ ಜಾಗೃತಿಯೇ ನಮ್ಮ ಜೀವನದ ಉಸಿರು. ಇಂತಹ ಸತ್ಯಗಳನ್ನು ನಿಮ್ಮ ಮುಂದೆ ಇಡಲು, ನಿಮ್ಮ ಮುಂದೆ ತರಲು ನನ್ನ ಈ ಹೋರಾಟ ಸದಾ ಮುಂದುವರಿಯುತ್ತದೆ. ಸತ್ಯದ ಪರವಾಗಿ ನಾನು ನಿಮ್ಮ ಅಬೂರಾಜಿ. ಪ್ರೀತಿಯ ಪ್ರೇಕ್ಷಕರೇ, ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ವ ತಆಲಾ ಎಲ್ಲ ಕೆಡುಕುಗಳಿಂದ ನಮ್ಮನ್ನು ರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.